ಬಹುಚರ್ಚಿತ ವಿಚಾರ 2012ರಿಂದ 2025 ಇಲ್ಲಿ ತನಕ ಇವತ್ತಿನ ತನಕ ಅದು ನಿಮ್ಮ ರಿಪಬ್ಲಿಕನ್ದಲ್ಲಿ ಸೌಜನ್ಯ ಕೇಸ್ನಲ್ಲಿ ಇದುವರೆಗೆ ಆಗಿದ್ದೇನು? ಹಾಗಾದ್ರೆ ರಿಪಬ್ಲಿಕನ್ದಲ್ಲಿ ಕೇಸ್ನ ಇಂಚಿಂಚು ಮಾಹಿತಿ ಗೊತ್ತಿರುವ ಹಾಗೆ ಗೊತ್ತಿರದ ದಾಖಲೆಗಳು ಕೂಡ ಬಹಿರಂಗ ಮಾಡ್ತಾ ಇದ್ದೀವಿ. ಸಂಜೆ 6:56ಕ್ಕೆ ಸೌಜನ್ಯ ಸತ್ಯ ಪ್ರಸಾರ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಅತಿ ಬಹುಚರ್ಚಿತ ವಿಚಾರ ಅಂತ ಹೇಳಿದ್ರೆ ಅದು ಸೌಜನ್ಯ ವಿಚಾರ. ಇನ್ನು ಸೌಜನ್ಯ ಹತ್ಯೆ ಕೇಸ್ ಆರೋಪಿ ಸಂತೋಷ್ ರಾವ್. ಈತ ಯಾರು? ಸಂತೋಷ್ ರಾವ್ ನಿಜವಾಗ್ಲೂ ಕೂಡ ಮಾನಸಿಕ ಅಸ್ವಸ್ಥನ? ಸಂತೋಷ್ ರಾವ್ ತಪ್ಪೊಪ್ಪಿಗೆಯಲ್ಲಿ ಸ್ಫೋಟಕಾಂಶ. ರಿಪಬ್ಲಿಕನ್ದಲ್ಲಿ ಸಂತೋಷ್ ರಾವ್ನ ನಿಜ ದರ್ಶನ, ಗೊತ್ತಿರುವ ಹಾಗೆ ಗೊತ್ತಿರದ ದಾಖಲೆಗಳು ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಂದು ಸಂಜೆ 6:56ಕ್ಕೆ ಸೌಜನ್ಯ ಸತ್ಯ ಪ್ರಸಾರವನ್ನ ಮಾಡ್ತಾ ಇದ್ವಿ. ಜಾಲತಾಣಗಳಲ್ಲಿ ಮತ್ತೆ ಇನ್ನೂ ಕೂಡ ಜೀವಂತವಾಗಿರುವಂತಹ ವಿಚಾರ ಇದೇ ಸೌಜನ್ಯ ವಿಚಾರ. ಬೇರೆಲ್ಲ ಮಾಧ್ಯಮಗಳು ಕೂಡ ಇದೇ ಪ್ರಕರಣದ ಬಗ್ಗೆ ಜಾಣ ಮೌನವನ್ನ ವಹಿಸ್ತಾ ಇದ್ದಾರೆ. ರಿಪಬ್ಲಿಕನ್ದಲ್ಲಿ ನಿಷ್ಪಕ್ಷಪಾತ ನಿಲುವನ್ನ ಹೊಂದಿದೆ. ನಾವು ಯಾರ ಪರವೂ ಅಲ್ಲ, ವಿರೋಧವೂ ಅಲ್ಲ. ದಾಖಲೆಗಳೇ ಹೇಳುತ್ತೆ ಯಾವುದು ಸತ್ಯ ಅಂತ. ಬಹುಚರ್ಚಿತ ವಿಚಾರ 2012ರಿಂದ 2025 ಇಲ್ಲಿ ತನಕ ಇವತ್ತಿನ ತನಕ ಅದು ನಿಮ್ಮ ರಿಪಬ್ಲಿಕನ್ದಲ್ಲಿ ಸೌಜನ್ಯ ಕೇಸ್ನಲ್ಲಿ ಇದುವರೆಗೆ ಆಗಿದ್ದೇನು? ಹಾಗಾದ್ರೆ ರಿಪಬ್ಲಿಕನ್ದಲ್ಲಿ ಕೇಸ್ನ ಇಂಚಿಂಚು ಮಾಹಿತಿ ಗೊತ್ತಿರುವ ಹಾಗೆ ಗೊತ್ತಿರದ ದಾಖಲೆಗಳು ಕೂಡ ಬಹಿರಂಗ ಮಾಡ್ತಾ ಇದ್ದೀವಿ. ಸಂಜೆ 6:56ಕ್ಕೆ ಸೌಜನ್ಯ ಸತ್ಯ ಪ್ರಸಾರ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಅತಿ ಬಹುಚರ್ಚಿತ ವಿಚಾರ ಅಂತ ಹೇಳಿದ್ರೆ ಅದು ಸೌಜನ್ಯ ವಿಚಾರ. ಇನ್ನು ಸೌಜನ್ಯ ಹತ್ಯೆ ಕೇಸ್ ಆರೋಪಿ ಸಂತೋಷ್ ರಾವ್. ಈತ ಯಾರು? ಸಂತೋಷ್ ರಾವ್ ನಿಜವಾಗ್ಲೂ ಕೂಡ ಮಾನಸಿಕ ಅಸ್ವಸ್ಥನ? ಸಂತೋಷ್ ರಾವ್ ತಪ್ಪೊಪ್ಪಿಗೆಯಲ್ಲಿ ಸ್ಫೋಟಕಾಂಶ. ರಿಪಬ್ಲಿಕನ್ದಲ್ಲಿ ಸಂತೋಷ್ ರಾವ್ನ ನಿಜ ದರ್ಶನ, ಗೊತ್ತಿರುವ ಹಾಗೆ ಗೊತ್ತಿರದ ದಾಖಲೆಗಳು ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಂದು ಸಂಜೆ 6:56ಕ್ಕೆ ಸೌಜನ್ಯ ಸತ್ಯ ಪ್ರಸಾರವನ್ನ ಮಾಡ್ತಾ ಇದ್ವಿ. ಜಾಲತಾಣಗಳಲ್ಲಿ ಮತ್ತೆ ಇನ್ನೂ ಕೂಡ ಜೀವಂತವಾಗಿರುವಂತಹ ವಿಚಾರ ಇದೇ ಸೌಜನ್ಯ ವಿಚಾರ. ಬೇರೆಲ್ಲ ಮಾಧ್ಯಮಗಳು ಕೂಡ ಇದೇ ಪ್ರಕರಣದ ಬಗ್ಗೆ ಜಾಣ ಮೌನವನ್ನ ವಹಿಸ್ತಾ ಇದ್ದಾರೆ. ರಿಪಬ್ಲಿಕನ್ದಲ್ಲಿ ನಿಷ್ಪಕ್ಷಪಾತ ನಿಲುವನ್ನ ಹೊಂದಿದೆ. ನಾವು ಯಾರ ಪರವೂ ಅಲ್ಲ, ವಿರೋಧವೂ ಅಲ್ಲ. ದಾಖಲೆಗಳೇ ಹೇಳುತ್ತೆ ಯಾವುದು ಸತ್ಯ ಅಂತ. ಬಹುಚರ್ಚಿತ ವಿಚಾರ 2012ರಿಂದ 2025 ಇಲ್ಲಿ ತನಕ ಇವತ್ತಿನ ತನಕ ಅದು ನಿಮ್ಮ ರಿಪಬ್ಲಿಕನ್ದಲ್ಲಿ ಸೌಜನ್ಯ ಕೇಸ್ನಲ್ಲಿ ಇದುವರೆಗೆ ಆಗಿದ್ದೇನು? ಹಾಗಾದ್ರೆ ರಿಪಬ್ಲಿಕನ್ದಲ್ಲಿ ಕೇಸ್ನ ಇಂಚಿಂಚು ಮಾಹಿತಿ ಗೊತ್ತಿರುವ ಹಾಗೆ ಗೊತ್ತಿರದ ದಾಖಲೆಗಳು ಕೂಡ ಬಹಿರಂಗ ಮಾಡ್ತಾ ಇದ್ದೀವಿ. ಸಂಜೆ 6:56ಕ್ಕೆ ಸೌಜನ್ಯ ಸತ್ಯ ಪ್ರಸಾರ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಅತಿ ಬಹುಚರ್ಚಿತ ವಿಚಾರ ಅಂತ ಹೇಳಿದ್ರೆ ಅದು ಸೌಜನ್ಯ ವಿಚಾರ. ಇನ್ನು ಸೌಜನ್ಯ ಹತ್ಯೆ ಕೇಸ್ ಆರೋಪಿ ಸಂತೋಷ್ ರಾವ್. ಈತ ಯಾರು? ಸಂತೋಷ್ ರಾವ್ ನಿಜವಾಗ್ಲೂ ಕೂಡ ಮಾನಸಿಕ ಅಸ್ವಸ್ಥನ? ಸಂತೋಷ್ ರಾವ್ ತಪ್ಪೊಪ್ಪಿಗೆಯಲ್ಲಿ ಸ್ಫೋಟಕಾಂಶ. ರಿಪಬ್ಲಿಕನ್ದಲ್ಲಿ ಸಂತೋಷ್ ರಾವ್ನ ನಿಜ ದರ್ಶನ, ಗೊತ್ತಿರುವ ಹಾಗೆ ಗೊತ್ತಿರದ ದಾಖಲೆಗಳು ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಂದು ಸಂಜೆ 6:56ಕ್ಕೆ ಸೌಜನ್ಯ ಸತ್ಯ ಪ್ರಸಾರವನ್ನ ಮಾಡ್ತಾ ಇದ್ವಿ. ಜಾಲತಾಣಗಳಲ್ಲಿ ಮತ್ತೆ ಇನ್ನೂ ಕೂಡ ಜೀವಂತವಾಗಿರುವಂತಹ ವಿಚಾರ ಇದೇ ಸೌಜನ್ಯ ವಿಚಾರ. ಬೇರೆಲ್ಲ ಮಾಧ್ಯಮಗಳು ಕೂಡ ಇದೇ ಪ್ರಕರಣದ ಬಗ್ಗೆ ಜಾಣ ಮೌನವನ್ನ ವಹಿಸ್ತಾ ಇದ್ದಾರೆ. ರಿಪಬ್ಲಿಕನ್ದಲ್ಲಿ ನಿಷ್ಪಕ್ಷಪಾತ ನಿಲುವನ್ನ ಹೊಂದಿದೆ. ನಾವು ಯಾರ ಪರವೂ ಅಲ್ಲ, ವಿರೋಧವೂ ಅಲ್ಲ. ದಾಖಲೆಗಳೇ ಹೇಳುತ್ತೆ ಯಾವುದು ಸತ್ಯ ಅಂತ. ಬಹುಚರ್ಚಿತ ವಿಚಾರ 2012ರಿಂದ 2025 ಇಲ್ಲಿ ತನಕ ಇವತ್ತಿನ ತನಕ ಅದು ನಿಮ್ಮ ರಿಪಬ್ಲಿಕನ್ದಲ್ಲಿ ಸೌಜನ್ಯ ಕೇಸ್ನಲ್ಲಿ ಇದುವರೆಗೆ ಆಗಿದ್ದೇನು? ಹಾಗಾದ್ರೆ ರಿಪಬ್ಲಿಕನ್ದಲ್ಲಿ ಕೇಸ್ನ ಇಂಚಿಂಚು ಮಾಹಿತಿ ಗೊತ್ತಿರುವ ಹಾಗೆ ಗೊತ್ತಿರದ ದಾಖಲೆಗಳು ಕೂಡ ಬಹಿರಂಗ ಮಾಡ್ತಾ ಇದ್ದೀವಿ. ಸಂಜೆ 6:56ಕ್ಕೆ ಸೌಜನ್ಯ ಸತ್ಯ ಪ್ರಸಾರ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಅತಿ ಬಹುಚರ್ಚಿತ ವಿಚಾರ ಅಂತ ಹೇಳಿದ್ರೆ ಅದು ಸೌಜನ್ಯ ವಿಚಾರ. ಇನ್ನು ಸೌಜನ್ಯ ಹತ್ಯೆ ಕೇಸ್ ಆರೋಪಿ ಸಂತೋಷ್ ರಾವ್. ಈತ ಯಾರು? ಸಂತೋಷ್ ರಾವ್ ನಿಜವಾಗ್ಲೂ ಕೂಡ ಮಾನಸಿಕ ಅಸ್ವಸ್ಥನ?
ಸಂತೋಷ್ ರಾವ್ ತಪ್ಪೊಪ್ಪಿಗೆಯಲ್ಲಿ ಸ್ಫೋಟಕಾಂಶ, ರಿಪಬ್ಲಿಕನದಲ್ಲಿ ಸಂತೋಷ್ ರಾವ್ನ ನಿಜ ದರ್ಶನ, ಗೊತ್ತಿರುವ ಹಾಗೆ ಗೊತ್ತಿರದ ದಾಖಲೆಗಳು ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಂದು ಸಂಜೆ 6:56ಕ್ಕೆ ಸೌಜನ್ಯ ಸತ್ಯ ಪ್ರಸಾರವನ್ನ ಮಾಡ್ತಾ ಇದ್ವಿ. ಜಾಲತಾಣಗಳಲ್ಲಿ ಮತ್ತೆ ಇನ್ನೂ ಕೂಡ ಜೀವಂತವಾಗಿರುವಂತಹ ವಿಚಾರ ಇದೇ ಸೌಜನ್ಯ ವಿಚಾರ. ಬೇರೆಲ್ಲ ಮಾಧ್ಯಮಗಳು ಕೂಡ ಇದೇ ಪ್ರಕರಣದ ಬಗ್ಗೆ ಜಾಣ ಮೌನವನ್ನ ವಹಿಸ್ತಾ ಇದ್ದಾರೆ. ರಿಪಬ್ಲಿಕನದಲ್ಲಿ ನಿಷ್ಪಕ್ಷಪಾತ ನಿಲುವನ್ನ ಹೊಂದಿದೆ. ನಾವು ಯಾರ ಪರವೂ ಅಲ್ಲ, ವಿರೋಧವೂ ಅಲ್ಲ. ದಾಖಲೆಗಳೇ ಹೇಳುತ್ತೆ ಯಾವುದು ಸತ್ಯ ಅಂತ. ಬಹುಚರ್ಚಿತ ವಿಚಾರ 2012ರಿಂದ 2025 ಇಲ್ಲಿ ತನಕ, ಇವತ್ತಿನ ತನಕ ಅದು ನಿಮ್ಮ ರಿಪಬ್ಲಿಕನದಲ್ಲಿ ಸೌಜನ್ಯ ಕೇಸ್ನಲ್ಲಿ ಇದುವರೆಗೆ ಆಗಿದ್ದೇನು? ಹಾಗಾದ್ರೆ ರಿಪಬ್ಲಿಕನದಲ್ಲಿ ಕೇಸ್ನ ಇಂಚಿಂಚು ಮಾಹಿತಿ, ಗೊತ್ತಿರುವ ಹಾಗೆ ಗೊತ್ತಿರದ ದಾಖಲೆಗಳು ಕೂಡ ಬಹಿರಂಗ ಮಾಡ್ತಾ ಇದ್ದೀವಿ. ಸಂಜೆ 6:56ಕ್ಕೆ ಸೌಜನ್ಯ ಸತ್ಯ ಪ್ರಸಾರ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಅತಿ ಬಹುಚರ್ಚಿತ ವಿಚಾರ ಅಂತ ಹೇಳಿದ್ರೆ ಅದು ಸೌಜನ್ಯ ವಿಚಾರ. ಇನ್ನು ಸೌಜನ್ಯ ಹತ್ಯೆ ಕೇಸ್ ಆರೋಪಿ ಸಂತೋಷ್ ರಾವ್. ಈತ ಯಾರು? ಸಂತೋಷ್ ರಾವ್ ನಿಜವಾಗ್ಲೂ ಕೂಡ ಮಾನಸಿಕ ಅಸ್ವಸ್ಥನ? ಸಂತೋಷ್ ರಾವ್ ತಪ್ಪೊಪ್ಪಿಗೆಯಲ್ಲಿ ಸ್ಫೋಟಕಾಂಶ, ರಿಪಬ್ಲಿಕನದಲ್ಲಿ ಸಂತೋಷ್ ರಾವ್ನ ನಿಜ ದರ್ಶನ, ಗೊತ್ತಿರುವ ಹಾಗೆ ಗೊತ್ತಿರದ ದಾಖಲೆಗಳು ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಂದು ಸಂಜೆ 6:56ಕ್ಕೆ ಸೌಜನ್ಯ ಸತ್ಯ ಪ್ರಸಾರವನ್ನ ಮಾಡ್ತಾ ಇದ್ವಿ. ಜಾಲತಾಣಗಳಲ್ಲಿ ಮತ್ತೆ ಇನ್ನೂ ಕೂಡ ಜೀವಂತವಾಗಿರುವಂತಹ ವಿಚಾರ ಇದೇ ಸೌಜನ್ಯ ವಿಚಾರ. ಬೇರೆಲ್ಲ ಮಾಧ್ಯಮಗಳು ಕೂಡ ಇದೇ ಪ್ರಕರಣದ ಬಗ್ಗೆ ಜಾಣ ಮೌನವನ್ನ ವಹಿಸ್ತಾ ಇದ್ದಾರೆ. ರಿಪಬ್ಲಿಕನದಲ್ಲಿ ನಿಷ್ಪಕ್ಷಪಾತ ನಿಲುವನ್ನ ಹೊಂದಿದೆ. ನಾವು ಯಾರ ಪರವೂ ಅಲ್ಲ, ವಿರೋಧವೂ ಅಲ್ಲ. ದಾಖಲೆಗಳೇ ಹೇಳುತ್ತೆ ಯಾವುದು ಸತ್ಯ ಅಂತ. ಬಹುಚರ್ಚಿತ ವಿಚಾರ 2012ರಿಂದ 2025 ಇಲ್ಲಿ ತನಕ, ಇವತ್ತಿನ ತನಕ ಅದು ನಿಮ್ಮ ರಿಪಬ್ಲಿಕನದಲ್ಲಿ ಸೌಜನ್ಯ ಕೇಸ್ನಲ್ಲಿ ಇದುವರೆಗೆ ಆಗಿದ್ದೇನು? ಹಾಗಾದ್ರೆ ರಿಪಬ್ಲಿಕನದಲ್ಲಿ ಕೇಸ್ನ ಇಂಚಿಂಚು ಮಾಹಿತಿ, ಗೊತ್ತಿರುವ ಹಾಗೆ ಗೊತ್ತಿರದ ದಾಖಲೆಗಳು ಕೂಡ ಬಹಿರಂಗ ಮಾಡ್ತಾ ಇದ್ದೀವಿ. ಸಂಜೆ 6:56ಕ್ಕೆ ಸೌಜನ್ಯ ಸತ್ಯ ಪ್ರಸಾರ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಅತಿ ಬಹುಚರ್ಚಿತ ವಿಚಾರ ಅಂತ ಹೇಳಿದ್ರೆ ಅದು ಸೌಜನ್ಯ ವಿಚಾರ. ಇನ್ನು ಸೌಜನ್ಯ ಹತ್ಯೆ ಕೇಸ್ ಆರೋಪಿ ಸಂತೋಷ್ ರಾವ್. ಈತ ಯಾರು? ಸಂತೋಷ್ ರಾವ್ ನಿಜವಾಗ್ಲೂ ಕೂಡ ಮಾನಸಿಕ ಅಸ್ವಸ್ಥನ? ಸಂತೋಷ್ ರಾವ್ ತಪ್ಪೊಪ್ಪಿಗೆಯಲ್ಲಿ ಸ್ಫೋಟಕಾಂಶ, ರಿಪಬ್ಲಿಕನದಲ್ಲಿ ಸಂತೋಷ್ ರಾವ್ನ ನಿಜ ದರ್ಶನ, ಗೊತ್ತಿರುವ ಹಾಗೆ ಗೊತ್ತಿರದ ದಾಖಲೆಗಳು ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಂದು ಸಂಜೆ 6:56ಕ್ಕೆ ಸೌಜನ್ಯ ಸತ್ಯ ಪ್ರಸಾರವನ್ನ ಮಾಡ್ತಾ ಇದ್ವಿ. ಜಾಲತಾಣಗಳಲ್ಲಿ ಮತ್ತೆ ಇನ್ನೂ ಕೂಡ ಜೀವಂತವಾಗಿರುವಂತಹ ವಿಚಾರ ಇದೇ ಸೌಜನ್ಯ ವಿಚಾರ. ಬೇರೆಲ್ಲ ಮಾಧ್ಯಮಗಳು ಕೂಡ ಇದೇ ಪ್ರಕರಣದ ಬಗ್ಗೆ ಜಾಣ ಮೌನವನ್ನ ವಹಿಸ್ತಾ ಇದ್ದಾರೆ. ರಿಪಬ್ಲಿಕನದಲ್ಲಿ ನಿಷ್ಪಕ್ಷಪಾತ ನಿಲುವನ್ನ ಹೊಂದಿದೆ. ನಾವು ಯಾರ ಪರವೂ ಅಲ್ಲ, ವಿರೋಧವೂ ಅಲ್ಲ. ದಾಖಲೆಗಳೇ ಹೇಳುತ್ತೆ ಯಾವುದು ಸತ್ಯ ಅಂತ.